ಪತಿಯನ್ನ ಭೀಕರವಾಗಿ ಕೊಚ್ಚಿಕೊಂಡ ಪತಿ ಹಿರೇಕನಕಾಮಂಗಲದಲ್ಲಿ ನಡುಗಿಸಿದ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಸಮೀಪದ ಹಿರೇಕನಮಂಗಲ ಗ್ರಾಮದಲ್ಲಿ ಪತ್ನಿಯನ್ನ ಬರ್ಬರವಾಗಿ ಕೊಚ್ಚಿ ಕೊಂದ ಘಟನೆ ಗುರುವಾರ ಬೆಳಕಿಗೆ ಬಂದಿದೆ. ರಮೇಶ್ ಎಂಬಾತ ತನ್ನ ಪತ್ನಿ ತನುಜಾರ್ ಅವರನ್ನ ಚೂರಿಯಿಂದ ಕೊಚ್ಚಿ ಹತ್ಯೆ ಮಾಡಿದ ನಂತರ ನನಗೆ ಅಪಘಾತವಾಗಿದೆ ಎಂದು ಹೇಳುತ್ತಾ ಅಜ್ಜಂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಿದ್ದಾರೆ. ವೈದ್ಯರಿಗೆ ಅನುಮಾನ ಉಂಟಾಗುತ್ತಿದ್ದಂತೆಯೇ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಬಳಿಕ ವಿಚಾರಣೆ ನಡೆಸಿದಾಗ ಅವನು ಪತ್ನಿಯನ್ನೇ ಹತ್ಯೆ ಮಾಡಿದ್ದಾನೆಂಬುದು ಬಹಿರಂಗವಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ಹಲವು ವರ್ಷಗಳಿಂದ ದಾಂಪತ್ಯ ಕಲಹ ನಡೆಯುತ್ತಿತ್ತು. ತನುಜಾ ಇತ್ತೀಚಿನ ದಿನಗಳಲ್ಲಿ ತನ್ನ ತವರು ಮನೆಯಲ್ಲೇ ವಾಸಿಸುತ್ತಿದ್ದು, ಕೆಲವು ದಿನಗಳ ಹಿಂದೆ ರಮೇಶ್ ಅವಳನ್ನ ಕರೆದುಕೊಂಡು ಬಂದು ಪ್ರತ್ಯೇಕ ಮನೆಯಲ್ಲಿ ವಾಸವಿದ್ದ. ದಂಪತಿಗೆ 6 ವರ್ಷದ ಗಂಡು ಮಗು ಇದ್ದು, ಅದು ತಾಯಿಯ ತವರು ಮನೆಯಲ್ಲಿ ಇದ್ದುದರಿಂದ ಪ್ರಾಣಾಪಾಯದಿಂದ ತಪ್ಪಿದೆ. ಮಗು ಅಲ್ಲಿ ಇರದಿದ್ರೆ ಅದನ್ನು ಕೊಲೆ ಮಾಡುತ್ತಿದ್ದ ಎಂದು ಮೃತಳ ತಂದೆ ಶಿವಕುಮಾರ್ ಹಾಗೂ ಚಿಕ್ಕಪ್ಪ ಜಗದೀಶ್ ಆರೋಪಿಸಿದ್ದಾರೆ. ಮೃತಳ ಕುಟುಂಬದವರ ಪ್ರಕಾರ ರಮೇಶ್ನ ತಂದೆ, ತಾಯಿ, ಅಣ್ಣಂದಿರು ಮತ್ತು ಅತ್ತಿಗೆಯರು ಕೂಡ ಈ ಕೊಲೆ ಕೃತ್ಯದಲ್ಲಿ ಸಹಕರಿಸಿದ್ದಾರೆ ಎಂದು ಹೇಳಿದ್ದಾರೆ. ಘಟನೆಯ ನಂತರ ಎಲ್ಲರೂ ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಗಂಡನ ಮದ್ಯಪಾನ, ಕೋಪ ಮತ್ತು ದಾಂಪತ್ಯ ಕಲಹವೇ ಹತ್ಯೆಗೆ ಕಾರಣ ಎನ್ನುವ ಶಂಕೆ ಪೊಲೀಸರಿಂದ ವ್ಯಕ್ತವಾಗಿದೆ. ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿ ಆರೋಪಿಯ ಪತ್ತೆಗೆ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟರ್ ಪ್ರದೀಪ್ ಹೆಚ್ಚಿ, ತರೀಕೆರೆ. ತೋಟ ಕೊಟ್ಟಿದ್ರು, ಒಂದು 2 ಎಕರೆ ತೋಟ ಕೊಟ್ಟವ್ರೆ ಅಂತೇಳಿ ಕಾಯ್ಕೆ ಅದು ಅಡಿಕೆ ಕೆಡೋಕೆ ಹೋದಾಗ ಅಲ್ಲಿ ಹೋಗಿ ಅವರು ಹಳೆ ಮೈಗಳು ಅಪ್ಪುಗಳು ಎಲ್ಲ ಸೇರ್ಕೊಂಡು ಹೊಡೆದು ಈಗ ಬಟ್ಟೆ ಎಲ್ಲ ಹರಿದು ಎಲ್ಲ ಇಲ್ಲಿ ತಂದು ಅಡ್ಮಿಟ್ ಮಾಡಿ, ಆಮೇಲೆ ಎಣ್ಣೆ ಕುಡಿಯೋಕ್ಕೆ ಬಿಡ್ಸೋಕ್ಕೆ ಅಂತೇಳಿ ಮತ್ತೆ ಕರ್ಕೊಂಡೋಗಿ ಇದಕ್ಕೆ ಹಾಕಿದರು, ಎಣ್ಣೆ ಕುಡಿಯೋಕ್ಕೆ ಬಿಡೋಕ್ಕೆ. ಆಮೇಲೆ ನಾವು ಹಿಂಗಾತಲ್ಲ ಅಂತೇಳಿ ನಾವು ಮಗಳನ್ನ ಮನೆಗೆ ಕರ್ಕೊಂಡೋಗಿ ಇದು ಮಾಡ್ಕೊಂಡು ಮರ್ತಂಬಂದು ಇಲ್ಲಿ ಬಿಟ್ಟು ಇಲ್ಲಿಗೆ ಹಿಂಗಾಯ್ತು. ತಮ್ಮ ಹೆಸರು ಸರ್? ಶಿವಕುಮಾರ್. ನಿಮ್ಮದು ಊರು? ಗುಡ್ಡೇನಹಳ್ಳಿ. ಯಾರು ಚಿಕ್ಕಮಗಳೂರು? ಎಲ್ಲಿ? ಅರಸೀಕೆರೆ ತಾಲೂಕು. ನಿಮಗೆ ಹೇಗೆ ವಿಚಾರ ಗೊತ್ತಾಯ್ತು? ನಮಗೆ ಇಲ್ಲಿ ಕುಮಾರಣ್ಣ ಅಂತೇಳಿ ಅವರು ಬಿಜೆಪಿ ಅವರು ಲೀಡ್ರ್ ಅವರು ಫೋನ್ ಮಾಡಿದ್ರು ನಮಗೆ, ಹಿಂಗಾಯ್ತೆ ನಿಮ್ಮ ಮಗಳು ಒಟ್ಟಿಗೆ ಬಲಿ ಆಯ್ತೆ ಅಂತೇನು ಹೇಳಿಲ್ಲ, ಗಲಾಟೆ ಐತೆ ಬರ್ರಿ ಜಲ್ದಿ ಅಂತೇಳಿ ಫೋನ್ ಮಾಡಿ. ಇದು ಎಷ್ಟು ವರ್ಷಕ್ಕಿಂತ ಅವರು ಜಗಳ ಆಡ್ಕೊಂಡು 3 ವರ್ಷದಿಂದಲೇ ಜಗಳ ಆಡ್ತಿದ್ರು. 3 ವರ್ಷದಿಂದ ಇದು ಅಡುಗೆ ಕೆಡೋಕೆ ಹೋದಾಗ ಅವಾಗಿಂದಲೇ ಜಾಸ್ತಿ ಗಲಾಟೆ ಆಯಿತು. ಅವಾಗ ಮಗಳಿಗೆಲ್ಲ ಹೊಡೆದು ಇದು ಮಾಡಿ, ಅವಾಗ ಕಂಪ್ಲೇಂಟ್ ಎಲ್ಲ ಮಾಡಿ FIR ಎಲ್ಲ ಹಾಕ್ಸಿ ಇದು ಮಾಡಿಸಿ ಕೋರ್ಟಿಗೂ ಎಲ್ಲ ಹೋಯ್ತೆ. ಕೋರ್ಟಿಗೆ ಹೋದ್ಮೇಲೆ ಮತ್ತಲ್ಲ ಇನ್ನು ಯಾಕೆ ಅಂತೇಳಿ ಅವನು ಡೈವರ್ಸ್ಗೆ ಹಾಕ್ಸಿದ, ನಾವು ಹಾಕ್ಸಿಲ್ಲ, ಅವನು ಹಾಕ್ಸಿದ ಡೈವರ್ಸ್ಗೆ. ಎಲ್ಲ ಆದಮೇಲೆ ಈಗ 1-2 ತಿಂಗಳಿಂದ ಚೆನ್ನಾಗಿರ್ತೀನಿ ಅಂತೇಳಿ ಮನೆಗೆ ಬರೋದು ಹೋಗೋದು ಎಲ್ಲ ಮಾಡ್ಕೊಂಡು ಊರಿಗೆಲ್ಲ ಬಂದಳನ್ನ ಕರ್ಕೊಂಡು ಬಂದಾನೆ. ಮತ್ತೆ ಊರಿಂದಲೇ ಬೈಕಲ್ಲಿ ಮತ್ತು ಕಡೂರಿಂದ ಒಂದು ದಿವ್ಸ ಕರ್ಕೊಂಬಂದಾನೆ, ಬಸ್ಸಿಗೆ ಬಂದಾಳನ್ನ ಎಲ್ಲ ಇದು ಮಾಡಿ ಅಲ್ಲಿ ಪಕ್ತರು ಒಂದು 2 ಜನ ಇದ್ದಾರೆ, ಈಗ ಗಂಡ ಹೆಂಡತಿ ಅವ್ರ ಅಂಟಂಗುಳೆ ಅವರು ಅದಕ್ಕೆಲ್ಲ ಭಾರಿ ಸಪೋರ್ಟ್ ಅವರು. ಅವ್ರ ಮೇಲೂ ಸಹ ನಿಮ್ಗೆ ಅನುಮಾನ ಇದೆ ಅಂತ? ಅವ್ರ ಮೇಲೆ ಎಲ್ಲ ವರ್ಷ ಆಯ್ತು, ಎಲ್ಲ ವರ್ಷ ಆಯ್ತು ಅವ್ರ ಮೇಲೆ. ಎಲ್ಲ ಏನು ಕಂಪ್ಲೇಂಟ್ ಕೊಟ್ಟಿದ್ರು? ಮಗಳು ಹಿಂಗೆ ಇದು ಮಾಡಿದ್ದಾರೆ ಅಂತೇಳಿ ಕೊಲೆ ಮಾಡಿದ್ದಾರೆ ಅಂತ ಸ್ವಲ್ಪ ತಕರಾಲಿರ್ತಾರ, ಅವಾಗಿನಿಂದ ಇದು ಮಾಡ್ಕೊಂಬಿಟ್ಟು ಈಗ ಉದ್ದೇಶಪೂರ್ವಕವಾಗಿ ಕರ್ಕೊಂಬಂದು ಕೊಲೆ ಮಾಡಬೇಕು ಅಂತ ಅವ್ರು ಕರ್ಕೊಂಬಂದು ಕೊಲೆ ಮಾಡಿರೋದು. ಅದೇನು ಸುಮ್ಮನೆ ಮಾಡಿಲ್ಲ ಅವರು. ಇನ್ನು ಆಸ್ತಿ ಎಲ್ಲ ಕೊಡ್ಬೇಕಾಗ್ತಂತ ಮಗನೂ ಕರ್ಕೊಂಬಂದಿದ್ರೆ ಮಗನೂ ಕೊಲೆ ಮಾಡೋಣ, ಕೊಲೆ ಮಾಡೋಣ. ಮಗ ಬಿಟ್ಟು ಬಂದಾರೆ, ಮಗ ಬಿಟ್ಟು ಬಂದಿರೋದ್ರಿಂದ ಮಗಂದು ಕಡಿತ ಅಷ್ಟೇ. ಮಗು ನಿಮ್ಮ ಹತ್ರ ಇದೆ? ನಮ್ಮ ಹತ್ರ ಇದೆ. ನಿಮ್ಮ ಹೆಸರು ಸರ್? ಜಗದೀಶ್. ಅವ್ರ ಅಪ್ಪ ಅಮ್ಮ, ಅವರ ಅತಿಗಳು, ಅವರ ಬಾವುಗಳಿದಾರಲ್ಲ, ಅವರು ಎಲ್ಲ ಸೇರಿ ಪ್ಲಾನ್ ಮಾಡಿ ಇದು ಮಾಡಿರೋದು. ಇದು ಅಂದಾಜು ಎಷ್ಟೊತ್ತಿಗೆ ಆಗಿರ್ಬೋದು? ಇದು 6:30 7 ಗಂಟೆ ಒಳಗೆ ಮುಗಿದೈತೆ. 7 ಗಂಟೆ ಮುಗಿದು ಅವನು 7:00 ಇಲ್ಲಿ ಬಂದ ಆಸ್ಪತ್ರೆಗೆ ಬಂದು ನನಗೆ ಕೈಗೆ ಅವನೇ ಕುಯ್ಕೊಂಡ್ಬಿಟ್ಟು ಇಲ್ಲಿ ಬಂದು ಆಸ್ಪತ್ರೆಗೆ ಗಂಟೆಲಿ ಫೋನ್ ಮಾಡಿ ಫೋನೇ ರಿಸೀವ್ ಮಾಡಲಿಲ್ಲ ಮಗಳು. 4-5 ಸರಿ ಫೋನ್ ಮಾಡಿದೆ, ರಿಸೀವ್ನೇ ಮಾಡಲಿಲ್ಲ ಫೋನ್. ಆಸ್ಪತ್ರೆಗೆ ಬಂದು ಕೇಳಿದಾಗ ಅವನು ನಾನು ಆಕ್ಸಿಡೆಂಟ್ ಆಯ್ತೆ ಅಂತ ಹೇಳಿದಂತೆ. ಆಮೇಲೆ ಆಕ್ಸಿಡೆಂಟ್ ಆಯ್ತು ಅಂತ ಮತ್ತೆ ಕೈಯೆಲ್ಲ ಹಿಂಗೆ ಮಚ್ಚಕ್ಕೆ ಕುಯ್ದಂಗೆ ಆಯ್ತಲ್ಲ ಅಂತ ಹೇಳಿಕ್ಕೆ ಅವರು ಇಲ್ಲ ಇದು ಆಕ್ಸಿಡೆಂಟ್ ಅಲ್ಲ, ಇದು ಏನೋ ಮಾಡಿದೆಯಾ, ಕೊಲೆ ಮಾಡಿದೆಯಾ, ಯಾರೋ ಕೊಲೆ ಮಾಡೋಕ್ಕೆ ಬಂದಾರೆ ಅಂತ ಹೇಳಿದಂತೆ. ಇಲ್ಲೇ ನಮ್ಮ ಹೆಂಡತಿ ಕೊಲೆ ಮಾಡೋಕ್ಕೆ ಬಂದೆ ಅಂತ ಹೇಳಿದ್ಮೇಲೆ ಇಲ್ಲಿಂದ ಆಮೇಲೆ ಸ್ಟೇಷನಿಗೆ ಕಂಪ್ಲೇಂಟ್ ಇದಾಯಿತು. ಸ್ಟೇಷನರು ಬಂದು
ಅವರು ಪೊಲೀಸ್ನವ್ರು ಹೋಗಿ ಅಲ್ಲೋಗಿ ನೋಡಿದಾಗ ಕೊಲೆ ಇರೋದು ಅವಾಗ ಗೊತ್ತಾಗಿರೋದು.